ಈಗ ಇನ್ನೊಂದು ವಿಚಾರ ಏನಂತಂದ್ರೆ ಬರೀ ಮಂತ್ರಿ ಯಾರಾಗ್ತಾರೆ ಅನ್ನೋ ಚರ್ಚೆ ಆಯ್ತು. ಆದರೆ ಇಡೀ ಸದನವನ್ನ ನಿಯಂತ್ರಿಸಬೇಕಾದ ಸಭಾಧ್ಯಕ್ಷರ ಸ್ಥಾನಕ್ಕೆ ಯಾರು ಬರ್ತಾರೆ, ಅಂದ್ರೆ ಸ್ಪೀಕರ್ ಯಾರಾಗ್ತಾರೆ ಅಂತ. ಅಸಲಿಗೆ ಕ್ವೀನ್ಸ್ ರೋಡಿನ ಕಚೇರಿಯಲ್ಲಿ ಕಾವು ಪಡೆದಿರೋ ಚರ್ಚೆಯೇ ಇದು ಅಂತ ಬಂದ ಗೋವಿಂದಣ್ಣ ತಂದ ಗುಸುಗುಸು ಸುದ್ದಿಯಲ್ಲಿ ಯಾರ್ಯಾರ ಹೆಸರಿದೆ ಅನ್ನೋದು ನಮ್ಮ ಒಳನೋಟ ಕಂಡಿದೆ. ನೋಡ್ಕೊಂಬನ್ನಿ. ಎಲ್ರ ಬಾಯಲ್ಲೂ ಒಂದೇ ಮಾತು, ಯಾವ MLA ಮಿನಿಸ್ಟರ್ ಆಗ್ತಾರೆ ಅಂತ. ಆದ್ರೆ ಈ MLAಗಳನ್ನ ಮಿನಿಸ್ಟರ್ಗಳನ್ನೆಲ್ಲ ಕಂಟ್ರೋಲ್ ಮಾಡೋ, ಸದನವನ್ನೇ ಹಿಡಿತದಲ್ಲಿ ಇಟ್ಕೊಳ್ಳೋ ಸ್ಪೀಕರ್ ಕುರ್ಚಿಯಲ್ಲಿ ಯಾರು ಬಂದು ಕೂರ್ತಾರೆ ಅನ್ನೋದನ್ನ ಯಾರು ಯೋಚನೆ ಮಾಡ್ತಿಲ್ಲ. ಆದ್ರೆ ಮುಂದೆ ಪಾಲಿಟಿಕ್ಸ್ ನಲ್ಲಿ ಈ ಕುರ್ಚಿ ಕಡೆಯೇ ಎಲ್ಲರ ಕಣ್ಣು ಹೋದ್ರೂ ಹೋಗ್ಬಹುದು ಅಂತ ಸ್ವಲ್ಪ ದೊಡ್ಡ ವಿವರಣೆಯನ್ನೇ ಕೊಡುತ್ತಾ ಕಾಲಿಟ್ರು ನಮ್ ಗೋವಿಂದಣ್ಣ ಕಾಲಿಟ್ರು ಅಂದ್ರೆ ನಾವು ಖಾಲಿ ಕೈ ಕೂರೋ ಪ್ರಶ್ನೆನೇ ಇಲ್ಲ, ಸಿಕ್ತು ಸುದ್ದಿನೇ ಅಂತ ಅರ್ಥ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಸದ್ಯ ರಾಜ್ಯ ಸಂಪುಟ ವಿಸ್ತರಣೆ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳು ಆಗಸ್ಟ್ 6ನೇ ತಾರೀಕಿನಿಂದ ಅಧಿವೇಶನ ಅಂತ ಘೋಷಿಸಿದ್ದು ಆಗಿದೆ. ಆದ್ರೆ ಮಂತ್ರಿಯಾಗಿರೋ UT ಖಾದರ್ ಸ್ಥಾನಕ್ಕೆ ಹೊಸದಾಗಿ ಯಾರು ಸ್ಪೀಕರ್ ಆಗಿ ಬರ್ತಾರೆ? ಸದ್ಯ ಕಾಂಗ್ರೆಸ್ ಕಾರಿಡಾರ್ನಲ್ಲಿ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿದೆ ಎನ್ನುತ್ತಿವೆ ಮೂಲಗಳು. ಹಾಗಾದ್ರೆ ಆ ಸಭಾಧ್ಯಕ್ಷರ ಸ್ಥಾನಕ್ಕೆ ಈಗ ಯಾರ್ಯಾರ ಹೆಸರು ಕೇಳಿ ಬರ್ತಿದೆ ಅಂದ್ರೆ, ಅದೇ ಮೂಲಗಳ ಪ್ರಕಾರ ಮಾಜಿ ಸಚಿವ ದಿನೇಶ್ ಗುಂಡೂರಾವ್, HK ಪಾಟೀಲ್ ಹಾಗೆ TB ಜಯಚಂದ್ರ ಅವರ ಹೆಸರು ಚಾಲ್ತಿಯಲ್ಲಿದೆ. UT ಖಾದರ್ ಈ ಸ್ಥಾನ ಅಲಂಕರಿಸಿರುವ ಮೊದಲೇ ಮಾಜಿ ಸಚಿವ RV ದೇಶಪಾಂಡೆ ಅವರ ಹೆಸರು ಈ ಸ್ಥಾನಕ್ಕೆ ಪ್ರಸ್ತಾಪ ಆಗಿತ್ತು. ಆದ್ರೆ ಸ್ವತಃ ದೇಶಪಾಂಡೆ ಆಗ ನಿರಾಕರಿಸಿದ್ರು ಅನ್ನೋದು ಮೂಲಗಳ ಖಚಿತ ಮಾಹಿತಿ ಆಗಿತ್ತು. ಈಗ HK ಪಾಟೀಲ್ರು ಮತ್ತೆ ಸಚಿವರಾಗುವ ಪ್ರಯತ್ನದಲ್ಲಿದ್ದಾರೆ. TB ಜಯಚಂದ್ರ ಅವರು ಈಗಾಗಲೇ ದಿಲ್ಲಿ ವಿಶೇಷ ಪ್ರತಿನಿಧಿ ಆಗಿದ್ದಾರೆ. ಹೀಗಾಗಿ ಈಗ ದಿನೇಶ್ ಗುಂಡೂರಾವ್ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಈ ಮೂವರ ಪೈಕಿ ಯಾರು ಸಭಾಧ್ಯಕ್ಷರಾದ್ರೂ ಅಚ್ಚರಿ ಇಲ್ಲ. ಇವರಿಷ್ಟೇ ಅಲ್ಲದೆ ಯಾರಾದರೂ ಸರ್ಪ್ರೈಸಿಂಗ್ ಕ್ಯಾಂಡಿಡೇಟ್ ಸಭಾಧ್ಯಕ್ಷರ ಸ್ಥಾನಕ್ಕೆ ಬಂದರೂ ಬರಬಹುದು ಅನ್ನೋದು ಅದೇ ಕ್ವೀನ್ಸ್ ರೋಡಿನ ಕಚೇರಿಯ ಮೂಲಗಳ ಮೂಲಕ ಒಳನೋಟಕ್ಕೆ ಕಂಡಿದೆ.